ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಗೋಲ್ಡನ್ ಟ್ರೀ ಕ್ರಿಯೇಷನ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಸ್ತ್ರೀಯರೇಕೆ ತುಳಸಿ ಪೂಜೆ ಮತ್ತು ಅಶ್ವತ್ಥ ಮರದ ಪೂಜೆನ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸಂಪ್ರದಾಯಸ್ಥ ಹಿಂದೂ ಮಹಿಳೆಯರು ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನದ ನಂತರ ತುಳಸಿ ಪೂಜೆ ಮಾಡುತ್ತಾರೆ. ನಂತರ ಅಶ್ವತ್ಥ ಮರದ ಪೂಜೆ ಮಾಡುತ್ತಾರೆ. ಹೀಗೆ ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಿಲ್ಲ. ಆದರೂ ಸನಾತನ ಪರಂಪರೆಯಲ್ಲಿ ಇಂಥದ್ದೊಂದು ಅಭ್ಯಾಸ ಬೆಳೆದು ಬಂದಿದೆ. ಪುರುಷರು ತುಳಸಿ ಪೂಜೆ ಮಾಡಬೇಕು, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಬೇಕು ಎಂದು ಯಾರೂ ಹೇಳೋದಿಲ್ಲ. ಸ್ತ್ರೀಯರಿಗೆ ಮಾತ್ರ ಏಕೆ ಈ ಆಚರಣೆ? ಆಯುರ್ವೇದದಲ್ಲಿ ತುಳಸಿ ಅತಿ ಹೆಚ್ಚು ಔಷಧೀಯ ಗುಣವುಳ್ಳ ಗಿಡಮೂಲಿಕೆ. ಕೆಮ್ಮು, ನೆಗಡಿಯಿಂದ ಹಿಡಿದು ದೊಡ್ಡ ರೋಗಗಳವರೆಗೆ ಔಷಧಿಗೆ ತುಳಸಿ ಬಳಕೆ ಮಾಡುತ್ತಾರೆ. ಇದು ಗಾಳಿಯಲ್ಲಿ ಕೂಡ ಶುದ್ಧಗೊಳಿಸುವ ಗುಣ ಹೊಂದಿದೆ. ಹೀಗಾಗಿ ಮನೆಯ ಅಂಗಳದಲ್ಲೊಂದು ತುಳಸಿ ಗಿಡ ಇರಬೇಕು ಎಂಬ ಕಾರಣಕ್ಕೆ ತುಳಸಿ ಗಿಡ ಇದ್ದರೆ ವಿಷ್ಣುವಿನ ಕೃಪೆ ಇರುತ್ತದೆ ಎಂಬ ನಂಬಿಕೆ. ಇದಕ್ಕೆ ಪ್ರತಿದಿನ ನೀರೆರೆದು ಪೂಜಿಸಬೇಕು ಎಂಬ ಕಾರಣಕ್ಕೆ ಸ್ತ್ರೀಯರು ಬೆಳಿಗ್ಗೆ ಎದ್ದು ತುಳಸಿ ಪೂಜೆ ಮಾಡಬೇಕು ಎಂದು ಹೇಳುತ್ತಾರೆ. ಮನೆ ಅಂಗಳದಲ್ಲಿರುವ ಗಿಡಕ್ಕೆ ಆರೈಕೆ ಮಾಡಿ ಎಂದು ಪುರುಷರಿಗೆ ಹೇಳಿದರೆ ಕೇಳುತ್ತಾರೆಯೇ? ಇನ್ನು ಅರಳಿ ಮರ ಅತಿ ಹೆಚ್ಚು ಆಮ್ಲಜನಕ ಬಿಡುಗಡೆ ಮಾಡುತ್ತದೆ. ಇಂದಿನ ಕಾಲದಲ್ಲಿ ಮಹಿಳೆಯರು ಮನೆಯೊಳಗೆ ಇರುತ್ತಿದ್ದರಿಂದ ಅವರಿಗೆ ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ಶುದ್ಧ ಆಮ್ಲಜನಕ ಸಿಗಲಿ ಎಂಬ ಕಾರಣಕ್ಕೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಲು ಹೇಳುತ್ತಿದ್ದರು. ಇನ್ನು ಮನೆಯೊಳಗೆ ಇರುತ್ತಿದ್ದ ಮಹಿಳೆಯರಿಗೆ ತುಳಸಿ ಹಾಗೂ ಅಶ್ವತ್ಥ ಪೂಜೆಯ ವೇಳೆ ಬೆಳಗಿನ ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ಸಿಗುತ್ತಿತ್ತು. ಅದು ಚರ್ಮದ ಆರೋಗ್ಯಕ್ಕೆ ಹಾಗೂ ದೇಹದಲ್ಲಿ ಕ್ಯಾಲ್ಸಿಯಂ ಉತ್ಪತ್ತಿಯಾಗಲು ಅತ್ಯಗತ್ಯ. ಮಹಿಳೆಯರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವ ಮೂಳೆಯ ಸವೆತ ತಡೆಗಟ್ಟಲು ಕ್ಯಾಲ್ಸಿಯಂ ಅಂತೂ ಬೇಕೇ ಬೇಕು. ಈ ಎಲ್ಲ ಕಾರಣಗಳಿಂದ ತುಳಸಿ ಹಾಗೂ ಅಶ್ವತ್ಥ ಮರದ ಪೂಜೆ ವಿಧಿಸಲಾಯಿತು. ನೋಡಿದ್ರಲ್ಲ ವೀಕ್ಷಕರೇ, ತುಳಸಿ ಹಾಗೂ ಅಶ್ವತ್ಥ ಮರ ಪೂಜೆ ಮಾಡುವುದರಿಂದ ಮಹಿಳೆಯರಿಗೆ ಎಷ್ಟೊಂದು ಲಾಭಗಳಿವೆ ಎಂದು. ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.